ನಾಳೆ ಬುಧವಾರದ ದಿನ ಮಹಾಶಿವರಾತ್ರಿ ಹಬ್ಬವಿದೆ. ಮರೆತು ಕೂಡ ಈ ತಪ್ಪುಗಳನ್ನ ಹಬ್ಬದಂದು ಮಾಡಬೇಡಿ. ನಾಳೆ ಶಿವ ಪೂಜೆಯಲ್ಲಿ ಯಾವ ನಿಯಮವನ್ನು ಖಚಿತವಾಗಿ ಪಾಲಿಸಬೇಕು, ಶಿವನಾಮಸ್ಮರಣೆ ಹೇಗೆ ಮಾಡಬೇಕು, ಜಾಗರಣೆ ಅಭಿಷೇಕ ಹೇಗಿರಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಕಳೆದ ವಿಡಿಯೋಗಳಲ್ಲಿ ಮಹಾಶಿವರಾತ್ರಿ ಹಬ್ಬದಂದು ಶಿವನಿಗೆ ಯಾವ ದ್ರವ್ಯಗಳಿಂದ ಅಭಿಷೇಕ ಮಾಡಬೇಕು, ಯಾವ ಮಂತ್ರಗಳನ್ನ ಪಡಿಸಬೇಕಂತ ತಿಳಿಸಿಕೊಟ್ಟಿದ್ವಿ. ಈ ಬಾರಿ ಮಹಾಶಿವರಾತ್ರಿ ದಿನದಂದು ಮನೆಯಲ್ಲಿ ಶಿವಲಿಂಗ ಇಲ್ಲದವರು ಅಭಿಷೇಕ ಮಾಡಲು ಸಾಧ್ಯವೇ ಆಗುವುದಿಲ್ಲ ಎನ್ನುವವರು ದೇವಸ್ಥಾನಕ್ಕೆ ಬೆಳಗಿನ ಜಾವವೇ ತೆರಳಿ ಶಿವನಿಗೆ ಮಾಡುವಂತಹ ಅಭಿಷೇಕದ ದರ್ಶನವನ್ನ ಮಾಡುತ್ತಾ ಓಂ ನಮಃ ಶಿವಾಯ ಅಥವಾ ಶಿವ ಶಿವ ಎಂದು ಶಿವ ನಾಮಸ್ಮರಣೆಯನ್ನ ಮಾಡ್ತಾ ಇರಬೇಕು. ನಮಗೆ ಯಾವ ದ್ರವ್ಯಗಳಿಂದ ಅಭಿಷೇಕ ಮಾಡಲು ಸಾಧ್ಯವಾಗುವುದಿಲ್ಲ ಎನ್ನುವವರು ಕನಿಷ್ಠ ನಾಳೆ ಮನೆಯಲ್ಲಾಗಿರ್ಬೋದು ಅಥವಾ ದೇವಾಲಯದಲ್ಲಾಗಿರ್ಬೋದು ಶುದ್ಧ ಜಲದಿಂದ ಶಿವಾಭಿಷೇಕ ಮಾಡಿ. ಇದರಿಂದ ಕೂಡ ಶಿವನು ಪ್ರಸನ್ನಗೊಂಡು ವಿಶೇಷವಾಗಿ ನಿಮ್ಮ ಪರಿಸ್ಥಿತಿ ಆತನೇ ಅರಿತು ಅನುಗ್ರಹಿಸುತ್ತಾನೆ. ನಮ್ಮ ಕಷ್ಟಗಳಿಂದ ನಮಗೆ ಮುಕ್ತಿ ಬೇಕು, ಹಣದ ಏಳಿಗೆ, ಉತ್ತಮ ಆರೋಗ್ಯ, ಕುಟುಂಬ ಸೌಖ್ಯ ಬೇಕೆಂದರೆ ನಾಳೆ ಮರೆಯದೆ ಈ ಒಂದು ಕೆಲಸವನ್ನ ನೀರಿನಿಂದ ಮಾಡಿ. ಇದರಿಂದ ನಿಮಗಿರುವಂತಹ ಅನೇಕ ರೀತಿಯಾದಂತಹ ಜಾತಕ ದೋಷಗಳು, ಕುಜದೋಷಗಳು ತೊಲಗಿ ಅದೃಷ್ಟ ಕೂಡಿ ಬರುತ್ತೆ. ನಾಳೆ ಮಹಾಶಿವರಾತ್ರಿ ದಿನದಂದು ದಣಿದವರ, ಹಸಿದವರ ಸೇವೆಯನ್ನ ಮರೆಯದೆ ಮಾಡಬೇಕು. ಹಸಿದವರಿಗೆ ನಾಳೆ ಹಣ್ಣು, ಹಾಲು, ಆಹಾರವನ್ನು ನೀಡಿ ಗೌರವಿಸಿ. ದಣಿದವರಿಗೆ ಶುದ್ಧ ಜಲ ದಾನವಾಗಿ ನೀಡಿ. ಮನೆಯ ಮೇಲ್ಭಾಗದಲ್ಲಿ ಒಂದು ಮಡಿಕೆಯಲ್ಲಿ ಅಥವಾ ಮಣ್ಣಿನ ಪಾತ್ರೆಯಲ್ಲಿ ನಾಳೆಯಿಂದ ಶುದ್ಧ ಜಲವನ್ನು ಇಡಲು ಆರಂಭಿಸಿ. ಮನೆಯ ಮೇಲೆ ಆಗದಿದ್ದರೆ ಮನೆಯ ಮುಂದಾದರೂ ಅಥವಾ ದೇವಾಲಯದಲ್ಲಾದರೂ ಸರಿ ಪಕ್ಷಿ ಪ್ರಾಣಿಗಳಿಗೆ ಕುಡಿಯಲು ನೀರನ್ನ ಇಡಿ. ನೀವು ಇಟ್ಟಂತಹ ನೀರನ್ನು ಪಕ್ಷಿ ಪ್ರಾಣಿಗಳು ಕುಡಿದಂತೆ ನಿಮ್ಮ ಕಷ್ಟಗಳು ಕೂಡ ನಾಳೆಯಿಂದ ಮಂಜಿನಂತೆ ಕರಗ್ತಾ ಹೋಗುತ್ತೆ. ನಾಳೆಯಿಂದ ಆರಂಭಿಸಿ ಸಾಧ್ಯವಾದಷ್ಟು ದಿನ ಈ ಕೆಲಸವನ್ನ ಮರೆಯದೆ ಮಾಡಿ. ಇದರಿಂದ ನಿಮಗಿರುವ ಅನೇಕ ದೋಷಗಳು ಕೂಡ ದೂರವಾಗುತ್ತೆ. ಬೆಟ್ಟದಂತೆ ಬರುವ ಕಷ್ಟಗಳು ಚಿಕ್ಕದಾಗಿ ಬಂದು ಕಣ್ಣಿಗೆ ಕಾಣದಂತೆ ಹೋಗುತ್ತೆ. ಶಿವಾನುಗ್ರಹ ಇದರಿಂದ ವಿಶೇಷವಾಗಿ ಲಭಿಸುತ್ತೆ. ಇನ್ನು ಗಂಡ ಹೆಂಡತಿ ಚೆನ್ನಾಗಿಲ್ಲ ಗುರುಗಳೇ, ಯಾವಾಗಲೂ ಕಿತ್ತಾಟ, ಹೊಂದಾಣಿಕೆ ಇಲ್ಲ, ಮನಸ್ತಾಪ ಹೆಚ್ಚಾಗಿದೆ, ಶಿವ ಪಾರ್ವತಿಯರ ಅನುಗ್ರಹ ಬೇಕೆಂದರೆ ನಾಳೆ ಮರೆಯದೆ ಬಿಳಿ ಬಣ್ಣದ ಪುಷ್ಪಗಳಿಂದ ಶಿವನ ಮುಂದೆ ಕುಳಿತು ಒಂದೊಂದೇ ಪುಷ್ಪವನ್ನು ಅರ್ಪಿಸುತ್ತಾ ಓಂ ನಮಃ ಶಿವಾಯ ಎಂದು 108 ಬಾರಿ ಹೇಳಿಕೊಳ್ಳಿ. ಇದರಿಂದ ಗಂಡ ಹೆಂಡತಿ ನಡುವೆ ಇದ್ದಂತಹ ಮನಸ್ತಾಪಗಳು ಶೀಘ್ರವಾಗಿ ದೂರವಾಗುತ್ತವೆ. ಗಂಡನಿಗೆ ಕೆಟ್ಟ ಚಟಗಳ ಅಭ್ಯಾಸಗಳಿದ್ರೂ ಕೂಡ ಇದರಿಂದ ದೂರವಾಗುತ್ತೆ. ಇನ್ನು ನಾಳೆಯ ದಿನ ಶಿವಾಲಯದಲ್ಲಿ ಇರುವಂತಹ ಗಿಡ ಮರಗಳಿಗೆ ಜಲವನ್ನ ಅರ್ಪಿಸಿ. ದೇಗುಲದ ಮೆಟ್ಟಿಲುಗಳನ್ನ ತೊಳೆದು ಅರಿಶಿಣ ಕುಂಕುಮದ ಬೊಟ್ಟನ್ನ ಇಡಿ. ಶಿವನಿಗೆ ನಾಳೆ ಮರೆಯದೆ ಪ್ರದಕ್ಷಿಣೆಯನ್ನ ಮಾಡಿ. ನಾಳೆ ಮನೆಯಲ್ಲಿ ಅಥವಾ ದೇವಾಲಯದಲ್ಲಿ ಬೆಳಗಿಸುವಂತಹ ದೀಪಕ್ಕೆ ತುಪ್ಪವನ್ನ ಬಳಸಿ ದೀಪಾರಾಧನೆಯನ್ನ ಮಾಡಿ. ತುಪ್ಪದಿಂದ ದೀಪ ಬೆಳಗಿಸಲು ಸಾಧ್ಯವಿಲ್ಲವೆಂದರೆ ಕೊಬ್ಬರಿ ಎಣ್ಣೆ ಆಗಿರಬಹುದು ಅಥವಾ ಎಳ್ಳೆಣ್ಣೆಯಿಂದಲೂ ಕೂಡ ದೀಪಾರಾಧನೆಯನ್ನ ಮಾಡಿಕೊಳ್ಳಬಹುದು. ನಾಳೆ ಮಹಾಶಿವರಾತ್ರಿ ದಿನದಂದು ಶತ್ರುಬಾಧೆಯಿಂದ ಮುಕ್ತರಾಗಲು, ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಗಳು ಕಳೆದು ಆಯಸ್ಸು ಆರೋಗ್ಯ ವೃದ್ಧಿಯಾಗಲು, ಸದಾ ಶಿವನ ರಕ್ಷಣೆ ನಿಮ್ಮ ಜೊತೆಗಿರಲು, ಕುಟುಂಬದ ಏಳಿಗೆಗೆ ನಾಳೆ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮುಗಿಸಿ ರುದ್ರ ಕವಚವನ್ನ ಪಾರಾಯಣ ಮಾಡಿ ಅಥವಾ ಕೇಳಿ. ನಾಳೆ ಶಿವನಿಗೆ ಬಿಳಿ ಎಕ್ಕದ ಹೂವು, ಉಮ್ಮತ್ತಿ ಪುಷ್ಪ, ತುಂಬೆ ಪುಷ್ಪವನ್ನ ವಿಶೇಷವಾಗಿ ಅರ್ಪಿಸಬಹುದು. ಯಾವುದೂ ಸಿಗಲಿಲ್ಲವೆಂದರೆ ಒಂದೇ ಒಂದು ಬಿಲ್ಪತ್ರೆಯನ್ನ ಭಕ್ತಿಯಿಂದ ಅರ್ಪಿಸಿದರೂ ಸಾಕು. ನಾಳೆ ಶಿವನಿಗೆ ಬೇಡಿಕೊಳ್ಳಬೇಕಾದರೆ ನನಗೆ ಅದೇ ಬೇಕು ಇದೇ ಬೇಕು ಎಂದು ಕೇಳಿಕೊಳ್ಳಬೇಡಿ. ಭಗವಂತ ಶಿವ, ನಿನ್ನ ಕರುಣೆ ನಿನ್ನ ಕೃಪೆ ಒಂದನ್ನ ನನ್ನ ಮೇಲೆ ತೋರಿಸು, ನಿನ್ನ ಅನುಗ್ರಹವನ್ನ ನನ್ನ ಕುಟುಂಬಕ್ಕೆ ನೀಡು ಎಂದು ಕೇಳಿಕೊಂಡರೆ ಸಾಕು. ಇನ್ನು ಅತಿ ಮುಖ್ಯವಾಗಿ ಉಪವಾಸ ಮಾಡ್ತೀವಿ, ಮಹಾಶಿವರಾತ್ರಿ ನಿಯಮಬದ್ಧವಾಗಿ ಮಾಡ್ತೀವಿ ಅಂದಮೇಲೆ ಸರಿಯಾದ ವಿಧಾನದಲ್ಲಿ ಮಾಡಲೇಬೇಕು. ಅರ್ಧಂಬರ್ಧ ಉಪವಾಸ ಮಾಡೋದು ಮಾಡಬಾರ್ದು. ನಿಮಗೆ ಶಕ್ತಿ ಇದೆಯಾ, ಆರೋಗ್ಯ ಚೆನ್ನಾಗಿದೆಯಾ, ಉಪವಾಸ ಮಾಡ್ತೀವಿ ಅಂದರೆ ಉಪವಾಸವಿದ್ದು ಶಿವನ ಪೂಜೆಯನ್ನು ತಪ್ಪದೆ ಮಾಡಿ. ಉಪವಾಸ ಮಾಡ್ತೀನಿ ಅಂತ ಹೇಳಿ ಮಧ್ಯದಲ್ಲಿ ಉಪವಾಸವನ್ನ ಮುರಿಯಬಾರದು. ಇನ್ನು ಜಾಗರಣೆ ಹೆಸರನ್ನ ಹೇಳಿಕೊಂಡು ಟಿವಿ, ಮನೋರಂಜನೆ, ಮೊಬೈಲ್ನಲ್ಲಿ ಅದು ಇದು ನೋಡ್ತಾ ಆಟಗಳನ್ನು ಆಡ್ತಾ ಸಮಯ ಕಳೆಯದೆ ತಪ್ಪದೆ ಶಿವನನ್ನ ನೆನೆಯುತ್ತಾ ಆತನ ನಾಮಸ್ಮರಣೆಯನ್ನ ಮಾಡುತ್ತಾ ಜಾಗರಣೆಯನ್ನ ಮಾಡಬೇಕು. ಇನ್ನು ಶಿವರಾತ್ರಿ ಜಾಗರಣೆ ಆದ ಮೇಲೆ ರಾತ್ರಿ ಎಲ್ಲ ಜಾಗರಣೆ ಮಾಡಿದ್ದೀನಿ, ಇವತ್ತು ಚೆನ್ನಾಗಿ ನಿದ್ರೆ ಮಾಡೋಣ ಅಂತ ಬೆಳಗಿನ ಸಮಯದಲ್ಲಿ ನಿದ್ರಿಸಿದರೆ ಜಾಗರಣೆಯ ಫಲ ಸಿಗೋದಿಲ್ಲ. ಇದು ನೆನಪಿರಲಿ. ನಾಳೆ ಮಹಾಶಿವರಾತ್ರಿ ದಿನದಂದು ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬಾರದು. ಕುದಿಸಿ ಅಥವಾ ಬಿಸಿ ಮಾಡಿದ ಹಾಲನ್ನು ಶಿವನಿಗೆ ಅರ್ಪಿಸಲೇಬಾರದು. ದೇಸಿ ಹಸುವಿನ ಹಾಲನ್ನು ಮಾತ್ರ ಶಿವಾಭಿಷೇಕಕ್ಕೆ ಬಳಸಬೇಕು. ದೇಸಿ
ಹಸುವಿನ ಹಾಲು ಸಿಗಲಿಲ್ಲವೆಂದರೆ ಶುದ್ಧ ಜಲವನ್ನೇ ವಿಶೇಷವಾಗಿ ಶಿವನಿಗೆ ಅರ್ಪಿಸಿ ನಮಸ್ಕಾರ ಮಾಡಿಕೊಳ್ಳಿ. ಶಿವರಾತ್ರಿಯ ದಿನ ಶಿವನ ಪ್ರೀತಿಗೋಸ್ಕರ ತಂಬಿಟ್ಟಿನ ದೀಪ ಬೆಳಗಿಸೋದು, ಬೆಲ್ಲದ ದೀಪವನ್ನ ಬೆಳಗಿಸೋದು ಅಥವಾ ತೆಂಗಿನಕಾಯಿಯ ದೀಪಾರಾಧನೆಯನ್ನ ಮನೆಯಲ್ಲಿ ಅಥವಾ ದೇವಾಲಯದಲ್ಲಿ ಬೆಳಗಿಸಿ ಕೈ ಮುಗಿಯಿರಿ. ಸ್ತ್ರೀಯರು ಶಿವಾಭಿಷೇಕ ಮಾಡಬಾರದು, ಬದಲಾಗಿ ದೇವಸ್ಥಾನದಲ್ಲಾಗಿರ್ಬೋದು ಅಥವಾ ಮನೆಯಲ್ಲಾಗಿರ್ಬೋದು ಬೇರೆಯವರು ಅಭಿಷೇಕ ಮಾಡುವುದನ್ನು ಕಣ್ತುಂಬಿಕೊಂಡು ಶಿವನಾಮಸ್ಮರಣೆಯನ್ನ ಮಾಡಿ. ಈ ಮಹಾಶಿವರಾತ್ರಿ ದಿನದಂದೇ ಮಹಾಕುಂಭಮೇಳದ ಕೊನೆಯ ದಿನವಾಗಿದ್ದು ಈ ದಿನವು ಅಮೃತ ಸ್ನಾನಕ್ಕೆ ವಿಶೇಷ ಮಹತ್ವವಿದೆ. ಮನೆಯ ಸದಸ್ಯರು ಈ ದಿನ ಸ್ನಾನದ ನೀರಿಗೆ ಸ್ವಲ್ಪ ಗಂಗಾಜಲವನ್ನು ಬೆರೆಸಿ ಸ್ನಾನವನ್ನ ಮಾಡಿದರೆ ತುಂಬಾ ಉತ್ತಮ. ನೋಡಿದ್ರಲ್ಲ, ಮಹಾಶಿವರಾತ್ರಿಯ ದಿನ ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು, ಯಾವ ನಿಯಮವನ್ನು ತಪ್ಪದೆ ಪಾಲಿಸಬೇಕಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಓಂ ನಮಃ ಶಿವಾಯ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.